ಅವ್ರು ಒಂದಿನ ಹಣೆ ಮೇಲೆ ವಿಭೂತಿ ಹಚ್ಕೊಳ್ಳಿಲ್ಲ, ಕೊಳ್ಳಾಗ ಲಿಂಗ ಅಂತ ಹೇಳ್ತಿಲ್ಲ, ಲಿಂಗ ಕಟ್ಟುಕೊಳ್ಳದೆ ಲಿಂಗ ತತ್ವ ಹೇಳಕತ್ತ. ವಿಭೂತಿ ಧರಿಸದೆ ವಿಭೂತಿ ಪುರುಷರ ಬಗ್ಗೆ ಮಾತಾಡಕತ್ತ. ಇವ್ ನಮ್ಮವನಲ್ಲ, ಇವನ್ ಯಾರು ಅನ್ನೋ ಒಂದು ಮಟ್ಟಕ್ಕೆ ಹೋಗಿದೆಯಲ್ಲ ಈ ಒಂದು ಅವರ ಆಲೋಚನೆಗಳು, ಅದರಲ್ಲೂ ಈ ಎಡಪಂಥೀಯ ನಿಲುವಿನ ಆಲೋಚನೆಗಳು. ಜಗತ್ತಿನ ಇತಿಹಾಸದೊಳಗೆ ಬುದ್ಧನ ಕಾಲ ತೆಗೆದುಕೊಳ್ಳಿ, ನೀವು ಮಹಾವೀರನ ಕಾಲ ತೆಗೆದುಕೊಳ್ಳಿ, ಜಗತ್ತಿನ ಯಾವುದೇ ಫಿಲಾಸಫಿನ ತೆಗೆದುಕೊಳ್ಳಿ, ನೀವು ಎಲ್ಲಿ ಕೂಡ ಏಕಾಲಕ್ಕೆ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ 770 ಜನ ಎನ್ಲೈಟ್ನ್ ಆಗಿದ್ದು ಸಿಗೋದಿಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟು ಜನಸಾಮಾನ್ಯರು. ಇವನ್ ಆರವ ಅನ್ನೋದು ಬಿಟ್ಟು ಇವ್ನ್ ನಮ್ಮವನಲ್ಲ, ಇವನ್ ಯಾರು ಅನ್ನೋ ಒಂದು ಮಟ್ಟಕ್ಕೆ ಹೋಗಿದೆಯಲ್ಲ ಈ ಒಂದು ಅವರ ಆಲೋಚನೆಗಳು, ಅದರಲ್ಲೂ ಈ ಎಡಪಂಥೀಯ ನಿಲುವಿನ ಆಲೋಚನೆಗಳು. ಇದಕ್ಕೇನಂತೀರ ಸ್ವಾಮಿ? ನೋಡಿ, ಅವರು ಹೊರಗಡೆನೇ ಅದಾರ, ಅವರು ಒಳಗಡೆ ಹೋಗಿಲ್ಲ. ಅವರು ವಿಭೂತಿನೇ ಧರಿಸಿಲ್ಲ, ವಿಭೂತಿ ಪುರುಷರಾಗ್ಲಿಕ್ಕೆ ಹೊಟ್ಟಿದಾರ. ಅವರು ಲಿಂಗವನ್ನೇ ಧರಿಸಿಲ್ಲ, ಲಿಂಗಾಯತರ ಆಗ್ಬೇಕಾದ್ರೆ ಹೊಟ್ಟಿದಾರ. ಅವರೊಂದು ಹಿಡನ್ ಅಜೆಂಡಾ ಇದೆ. ಅಲ್ಲ, ಬಸವಣ್ಣವ್ರು ಯಾವ ತರ ಒಂದು ಇದನ್ನ ನಾನು ಒಂದು ಜಾತಿಯಾಗಿ ಮಾಡಬೇಕು ಅಂತ ಎಲ್ಲಾರ ಯಾವ್ದಾರ ಒಂದು ವಚನದಲ್ಲಿ ಆತರ ಇದೆಯಾ, ಅಥವಾ ಯಾವ್ದೋ ಒಂದು ಧರ್ಮವನ್ನು ಸೃಷ್ಟಿಸ್ಬೇಕು? ಬಸವಣ್ಣವರದು ಆ ಯಾವ ಆಲೋಚನೆ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ, ಬಸವಣ್ಣವರ ಕಾಲಘಟ್ಟದಲ್ಲಿ 1,96,000 ಜನ ಭಕ್ತರಿದ್ರು. ಅದರಲ್ಲಿ 770 ಜನ ಎನ್ಲೈಟನ್ ಸೇನ್ಸ್ ಇದ್ರು. ಅವ್ರಿಗೆ ಅಮರಗಣಗಳಂತ ಅಂತಾರೆ. ಜಗತ್ತಿನ ಇತಿಹಾಸದೊಳಗೆ ಬುದ್ಧನ ಕಾಲ ತೆಗೆದುಕೊಳ್ಳಿ, ನೀವು ಮಹಾವೀರನ ಕಾಲ ತೆಗೆದುಕೊಳ್ಳಿ, ಜಗತ್ತಿನ ಯಾವುದೇ ಫಿಲಾಸಫಿನ ತೆಗೆದುಕೊಳ್ಳಿ, ನೀವು ವೆಸ್ಟರ್ನ್ ತಾವೋ ಫಿಲಾಸಫಿ ತೆಗೆದುಕೊಳ್ಳಿ, ಡೈಜನಸ್ ಫಿಲಾಸಫಿ ತೆಗೆದುಕೊಳ್ಳಿ, ಎಲ್ಲಿ ಕೂಡ ಏಕಾಲಕ್ಕೆ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ 770 ಜನ ಎನ್ಲೈಟ್ನ್ ಆಗಿದ್ದು ಸಿಗೋದಿಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟು ಜನಸಾಮಾನ್ಯರು, ಕಸ ಹೊಡೆಯುವವರು ಸತ್ಯಕ್ಕ, ಬಟ್ಟೆ ತೊಳೆಯುವಂತ ಮಡಿವಾಳ ಮಾಚಯ್ಯ, ಪ್ರತಿನಿತ್ಯ ಚೌರವನ್ನು ಮಾಡುವಂತ ಹಡಪದ ಅಪ್ಪಣ್ಣ. ಬಸವಣ್ಣವರು ಎಷ್ಟು ಜಾಣರಿದ್ರು ಅಂತಂದ್ರೆ, ಅವಾಗೂ ಇತ್ತು ಬೆಳಿಗ್ಗೆ ಎದ್ದು ಹಡಪದ್ರ ಮುಖ ನೋಡಬಾರಂತ. ಇವತ್ತಿಗೂ ಕೆಲವು ಕಡೆ ಇದೆ, ಅದು ಮೌಢ್ಯ ಇದೆ. ಆದ್ರೆ ಬಸವಣ್ಣ ಏನ್ ಮಾಡಿದ್ರು ಅಂತಂದ್ರೆ, ಹಡಪದ ಅಪ್ಪನ್ನ ಸೆಕ್ರೆಟರಿ ಇಟ್ಕೊಂಡ್ರು ಅವರು. ಅಂದ್ರೆ ಪ್ರಧಾನಮಂತ್ರಿನ ಭೇಟಿ ಆಗ್ಬೇಕಾದ್ರೆ ಫಸ್ಟ್ ನೀವು ಯಾರನ್ನ ಭೇಟಿ ಆಗ್ಬೇಕು? ಹಡಪದ ಅಪ್ಪರ ಭೇಟಿ ಆಗ್ಬೇಕು. ಹಿಂಗೆ ಜಾತಿವಾದವನ್ನ ಬಸವಣ್ಣವ್ರು ಹೊಡೆದು ಹಾಕಿದ್ರು. ಈ ಮೇಲು ಕೀಳು ಭಾವನೆ ಬಸವಣ್ಣವ್ರು ಹೊಡೆದು ಹಾಕ್ಲಿಕ್ಕೆ ಕಾರಣ ಇದು. ಆದ್ರೆ ಇವತ್ತೇನಾಗಿದೆ, ಆಳವಾದ ಬಸವ ತತ್ವವನ್ನ ಆಚರಣೆ ಮಾಡದನೆ ಕೇವಲ 5-4 ವಚನ ಹಿಡ್ಕೊಂಡು ವೇದಕ್ಕೆ ಹೊರೆ ಕಟ್ಟಿವೆ, ಶಾಸ್ತ್ರ ನಿಗಲನಿಕ್ಕಿವೆ, ತರ್ಕದ ಭಾರ ಎನ್ನೆತ್ತವೆ ಅಂತ ಹೇಳಿ ಈ ವಚನಗಳದಾವಲ್ಲ, ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ಅದು ಹೇಳಿದ್ರು? ಕಲ್ಲ ನಾಗರ ಕಂಡರೆ ಹಾಲನೆರಿವರು, ದಿಟ ನಾಗರ ಕಂಡರೆ ಕೊಲ್ಲೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೋರು, ಉಣ್ಣುವ ಜಂಗಮ ಬಂದರೆ ನಡೆ ಎಂಬರು ಅಂತೇನು ಬಸವಣ್ಣವ್ರು. ಇದೆಲ್ಲ ಹಾವಿಗೆ ಹಾಲೆ ಎರುವುದು ಅಂತಂದ್ರೆ, ಹಾವು ಅಂತಂದ್ರೆ ವಿಷ. ನಮ್ ವಿಷ, ಆ ವಿಷ ಎರುವಂತ ವ್ಯಕ್ತಿಗೆ ನಾವು ಹಾಲು ಹಾಕ್ಬೇಕು. ನಮ್ಮ ಬದುಕಿನಲ್ಲಿ ವಿಷ ಯಾರು ಇರ್ತಾರೆ ಅವ್ರಿಗೆ ಒಳ್ಳೇದು ಮಾಡ್ಬೇಕಂತ ಬಯಸ್ಬೇಕು. ಮತ್ತು ಬಸವಣ್ಣವ್ರು ಹೆಚ್ಚು ಜೀವಪರ ಇದ್ರು. ಅವರು ಸಕಲ ಜೀವರಾಶಿಗಳಿಗೆ ಲೇಸಾಗ್ಲಿ ಅಂತ ಅವಾಗ ಎಲ್ಲಿ ಹಾವು ಕಾಣ್ತಾವ್ ಸಾಯಿಸ್ತಿದ್ರು. ಅವಾಗ ಅಂದ್ರೆ ಅದು ಒಂದು ಜೀವ ಜಂತು ಅಲ್ವಾ, ಇದು ಆ ಹಾವುಗಳನ್ನ ಸಾಯಿಸಿದ್ರು. ಅದಕ್ಕೆ ಬಸವಣ್ಣ ಹಾವಿನ ಮೇಲೆ ಕರೆ ತೋರಿಸಿದ್ರು. ಅವರು ಅದನ್ನ ಸಾಯಿಸ್ಬೇಡಂತಂದ್ರು. ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲೆನ್ನ ತನ್ನ ಬಂಧುಗಳು ಬಂದಾಗ ಇಲ್ಲೆನ್ನ. ಬಸವಣ್ಣ ಹೇಳ್ತಾರೆ, 3 ಜನಕ್ಕೆ ನೀನು ಇಲ್ಲ ಅಂತೀಯಪ್ಪ, ನೀನು ಊಟ ಮಾಡ ಯಾವತ್ತು ನಿನ್ನ ಹೊಟ್ಟೆ ಇಲ್ಲ ಅನ್ನಂಗಿಲ್ಲ, ನಿನ್ನ ಹಾಕೊಳಕ್ ಬಟ್ಟೆಗೆ ಇಲ್ಲ ಅನ್ನೋದಿಲ್ಲ, ಯಾರಾದ್ರೂ ನಿಮ್ಮ ಸಂಬಂಧಿಕರು ಬಂದ್ರೆ ಅವ್ರು ಇಲ್ಲ ಅನ್ನಂಗಿಲ್ಲ. ಆದ್ರೆ 3 ಜನಕ್ಕೆ ಇಲ್ಲ ಅಂತೀಯ, ಲಿಂಗಕ್ಕೆ ಇಲ್ಲೆಂಬ ಅಂದ್ರೆ ಲಿಂಗ ಧ್ಯಾನ ಮಾಡಕ್ಕೆ ಸಮಯ ಇಲ್ಲ ಅಂತೀಯ, ಜಂಗಮಕ್ಕೆ ಇಲ್ಲೆಂಬ ಯಾರಾದ್ರೂ ಜಂಗಮರು ಬಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳಿ ಕಳಿಸ್ತೀಯ, ಬಂದ ಪುರಾತರಿಗೆ ಜಂಗಮರಲ್ಲಿ ಇನ್ಯಾರಾದ್ರೂ ನಿರ್ಗತಿಗೆ ಬಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳ್ತೀಯ, ಕೊನೆಗೆ ಸಾವಾಗ ದೇಹವನ್ನು ದೇಗುಲೆಕ್ಕವೇ ಎಂಬ, ಸಾಯುವಾಗ ದೇವ್ರನ್ನ ಕೈಲಾಸ ಕರ್ಕೊಂಡು ಹೋಗಂತೀಯ, ದೇವರಿಗೆ ಆ ಹೆಣ್ಣ ಬಿಟ್ಟಿ ಹೇಳಿತ್ತೆ, ಬಿಟ್ಟಿ ಕರ್ಕೊಂಡು ಹೋಗಕ್ ಸಾಧ್ಯನಾ? ಬಸವಣ್ಣವ್ರು ಈ ಫಿಲಾಸಫಿ ಇತ್ತು. ಇವತ್ತು ಎಡಪಂಥಿಯವರು ಕೆಲವು ಬೇಕಾದನ್ನೇ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಿಂದೆ ಅತನಿ ಮುರುಗೇಂದ್ರ ಶ್ರೀಗಳು, ಯಡಿಯೂರು ಸಿದ್ಧಲಿಂಗೇಶ್ವರರು, ಗಣಮಠ ಶ್ರೀಗಳು, ವಿಜಯ ಮಹಾಂತ ಶ್ರೀಗಳು, ಅವರು ನಮ್ಗಿಂತ ಪರಮ ಜ್ಞಾನಿಗಳಿದ್ರು. ಆದ್ರೆ ಅವ್ರು ಎಂದೂ ಕೂಡ ವಿರೋಧದ ಮಾತುಗಳನ್ನ ಆಡ್ಲಿಲ್ಲ. ಅವ್ರ ಆಚರಣೆ ಮಾಡಿಕೊಂಡ್ರು. ನಡೆ ನೋಡಿ ಸಿದ್ಧಾಂತವಾದಲ್ಲಿ ಕೂಲ ಹೊಲೆ ಸೂತಕಗಳಿಲ್ಲ. ಯಾರು ನಡೆ ಮತ್ತು ನುಡಿ ಸಿದ್ಧಾಂತ ಆಗ್ತದೆ ಅವರಿಗೆ ಕುಲ ಮತ್ತು ಹೊಲೆ ಸೂತಕಿಲ್ಲ. ನುಡಿ ಹೆಚ್ಚಿ ನಡೆ ಅಧಮವಾದಲ್ಲಿ ಮಾತು ಹೆಚ್ಚಾಗಿ ಕೃತಿ ಕಡಿಮೆ ಆಯ್ತು ಅಂತಂದ್ರೆ ಅದು ಬಿಡುಗಡೆ ಇಲ್ಲದ ಹೊಲೆ ಅಂತ ಹೇಳ್ತಾರ ಅವರು. ಇದನ್ನ ಯಾರು ಹೇಳಿದ್ರು?
ನಿಜಾತ್ಮ ರಾಮಾರಾಮ ಮಾತಾರ ಚೆನ್ನೈನವ್ರು ಹೇಳ್ತಾರೆ. ಅಫ್ಘಾನಿಸ್ತಾನದ ಬಂದ್ರು, ಮೌಳಶಂಕರ ದೇವರು, ಚಂದಿಮರ್ಸ್ ಅಂತ ದೊಡ್ಡ ದೊಡ್ಡ ರಾಜರು ಬಂದು ಬಸವನ ಹತ್ರ ಬಂದ್ರು. ಸಾಮಾನ್ಯರನ್ನ ಅಸಾಮಾನ್ಯ ಮಾಡಿದ್ದು ನಟವರ ಜನಾಂಗ, ಅಲ್ಲಮ ಪ್ರಭುದೇವರು, ಮದ್ದಳೆ ಬಾರಿಸೋರು, ಅವ್ರು ತೆಗೆದುಕೊಂಡು ಹೋಗಿ ಶೂನ್ಯ ಪೀಠಕ್ಕೆ ಏರಿಸ್ತಾರಂತಂದ್ರೆ ಬಸವನ ಎಂಥ ಭಾವ ಇತ್ತು. 719 ಕಾಯಕವನ್ನ ಮಾಡುವಂತ ಶರಣರಿದ್ರು. ಬೇರೆ ಬೇರೆ ಕಾಯಕ, ಹೂ ಮಾರವರು, ಬಟ್ಟೆ ತೊಳೆಯೋರು, ಹಗ್ಗ ಹೊಸೆಯೋರು, ಬುಟ್ಟಿ ಹೆಣೆಯೋರು, ಪಾದರಕ್ಷೆಯನ್ನ ಮಾಡೋರು, ಇವನ್ನೆಲ್ಲ ಇಟ್ಟುಕೊಂಡು ಬಸವಣ್ಣ ಒಂದು ಶ್ರೇಷ್ಠ ನಾಡನ್ನ ಕಟ್ಟಿದ ಕಲ್ಯಾಣ ರಾಜ್ಯ. ಆ ನಾಡನ್ನ ಕಟ್ಟಿದ ವಿಧಾನ ಹೇಳಬೇಕು ವಿನಃ ಆ 770 ಜನಗಳ ದಂತ ಕಥೆಗಳು ಹೇಳಬೇಕು. ಹೇಗೆ ಬದುಕಿದ್ರು, ಅವರ ಐಡಿಯಾಲಜಿಗಳು ಏನಿತ್ತು, ಸೂಳೆ ಸಂಕವ್ವ ಸಮಾಜದಲ್ಲಿ ಒಬ್ಬ ಸೂಳೆಯನ್ನು ಹೇಗೆ ಕಾಣ್ತಾ ಇದ್ರು, ವೇಷೆಯನ್ನ. ಆದ್ರೆ ಬಸವಣ್ಣ ಅವಳನ್ನ ಹೇಗೆ ಪರಿವರ್ತನೆ ಮಾಡಿದೆ, ಅವಳೊಬ್ಬನ ಮಹಾನ್ ಯೋಗಿಯನ್ನ ಮಾಡಿದ್ದು ಅದು ಬಸವಣ್ಣನಿಗೆ ಮಾತ್ರ ಸಾಧ್ಯ. ಅಂತ ಶ್ರೇಷ್ಠವಾಗಿರುವಂತ ತತ್ವ ಅಲ್ಲ, ಇವ್ರು ಎಲ್ಲರನ್ನು ಜೋಡಿಸ್ಕೊಂಡು ಹೋಗ್ಬೇಕಾಗಿರುವಂತ ತತ್ವ. ಆ ತತ್ವದ ಅಡಿಯಲ್ಲಿ ಇದೀವಿ ಅಂತ ಹೇಳ್ತಾರೆ, ಬಟ್ ಅದನ್ನ ಡಿವೈಡ್ ಮಾಡಕ್ ಹೊರಟಿದಾರಲ್ಲ, ಇದು ವಿಪರ್ಯಾಸ ಅನ್ಸುತ್ತಪ್ಪ ನಂಗೆ. ಖಂಡಿತ ಇದು ವಿಪರ್ಯಾಸ. ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ. ಒಂದು ಸಮಾಜದ ಬಗ್ಗೆ ಕಳಕಳಿ ಇಲ್ಲ ಅವ್ರಿಗೆ ವಿಷನ್ ಇಲ್ಲ. ದೇ ಆರ್ ನಾಟ್ ಎ ವಿಷನರಿ. ಆಳವಾಗಿ ನೀವು ಹೋದಾಗ ಎಲ್ಲವೂ ಒಂದೇ ಕಾಣುತ್ತೆ, ಮೇಲಿಂದ ನೋಡಿದಾಗ ಎಲ್ಲ ಒಂದೇ ಇದೆ. ಹಾಗಾಗಿ ಆ ಭಾವದಲ್ಲಿ ನಾವು ಹೋಗ್ಬೇಕು. ಬಸವಣ್ಣ ಹೇಳಿದ್ದು ನೀವು ಹೇಳಿದಾಗೆ ಇವ ನಮ್ಮವ, ಇವ ನಮ್ಮವ, ನಿಮ್ಮ ಮನೆಯ ಮಗನೆಂದೆನ್ಸಂತದ್ದು ಬಸವಣ್ಣ. ಆದ್ರೆ ಇವತ್ತೇನಾಗಿದೆ, ನಾವು ಹಿಂದೂಗಳಲ್ಲ ಅಂತ ಹೇಳೋದು, ಹಿಂದೂಗಳ ಆಚರಣೆಗಳ ಬೇಯೋದು. ಹಿಂದೂ ಅಂತಂದ್ರೆ ಎಲ್ಲ ರೀತಿಯ ಅನೈತಿಕ ಅನಾಚಾರಗಳನ್ನ ಒಳಗೊಂಡಂಥದ್ದು. ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರೋಂಗಿತ್ತು ಅಂದ್ರೆ ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೋ? ನಮ್ಮ ಜನ ಇವತ್ತಿಗೂ ಗುಡಿಗಳಲ್ಲಿ ನಿಲ್ತಾರೆ. ಅಲ್ರಿ, ಇವತ್ತು ಯಾರು ದೇವಸ್ಥಾನಕ್ಕೆ ಹೋಗಿ ಹಾಳಾಗಿದ್ದಾರೆ, ಯಾರು ಗಿಡವರ ಸುತ್ತಿ ಹಾಳಾಗಿದ್ದಾರೆ, ಹಾಳಾದವ್ರು ಯಾರಪ್ಪ ಕುಡದಿಂದ ಹಾಳಾಗ್ತಾ ಇದ್ದಾರೆ, ಹೌದು, ದುಶ್ಚಟಗಳಿಂದ ಹಾಳಾಗ್ತಾ ಇದ್ದಾರೆ. ನಾವು ಅಡ್ರೆಸ್ ಮಾಡಬೇಕಾದ್ರೆ ದುಶ್ಚಟದಿಂದ ಹಾಳಾಗ್ತಾ ಇದೆಪ್ಪ. ಇನ್ನು ದುರ್ಗುಣಗಳ ಭಿಕ್ಷೆನ ಎತ್ಕೊಳ್ರಿ, ದುಶ್ಚಟಗಳ ಇವ್ರುಗಳು ಪ್ಯಾಕೆಟ್ಗಳಷ್ಟು ತಂಬಾಕು ಸೇತ್ಕೊಂಡೇ ವಚನಗಳ ಮೇಲೆ ರಿಸರ್ಚ್ ಮಾಡಿರೋರು ಸುಮಾರು ಜನ. ದುರಂತ ಅಂತಂದ್ರೆ ಪುಸ್ತಕಗಳು ಬರೆಯಕತ್ತಾರೆ. ಮೇನ್ ಸ್ಪೀಕರ್ ಆಗಿ ಬಸವತತ್ವ ಪ್ರಚಾರ ಮಾಡೋರು ಇವರೆಂದು ನಾವು 30 ವರ್ಷದಿಂದ ನೋಡಕತ್ತೀವಿ ಇವ್ರನ್ನ. ನಾವು ಬಾಲ್ಯದ 8 ವರ್ಷದಿಂದ ಮಠದಲ್ಲಿ ಬೆಳೆದವರು. ಅತನಿ ಮುರುಗೇಂದ್ರ ಶ್ರೀಗಳ ಗಚ್ಚಿನ ಮಠದಿಂದ ನಾಡಿನ ಎಲ್ಲ ಬಹುತರ ಮಠಗಳಲ್ಲಿ ನಾವು ಅಧ್ಯಯನ ಮಾಡಿ ಕೊನೆ ಹಿಮಾಲಯದಲ್ಲಿ ಹೋಗಿ ಅಧ್ಯಯನ ಮಾಡಿ ವಾಪಸ್ ಬಂದವರು. ಆದ್ರೆ ಇವ್ರನ್ನೆಲ್ಲ ನೋಡ್ತಾ ಇದ್ದೀವಿ. 20 ವರ್ಷ ಆದ್ರೂ ಅವ್ರು ಒಂದಿನ ಹಣೆ ಮೇಲೆ ವಿಭೂತಿ ಹಚ್ಕೊಳ್ಳಿಲ್ಲ, ಕೊಳ್ಳಾಗ ಲಿಂಗ ಅಂತ ಹೇಳ್ತಿಲ್ಲ, ಲಿಂಗ ಕಟ್ಟುಕೊಳ್ಳದೆ ಲಿಂಗ ತತ್ವ ಹೇಳಕತ್ತ, ವಿಭೂತಿ ಧರಿಸದೆ ವಿಭೂತಿ ಪುರುಷರ ಬಗ್ಗೆ ಮಾತಾಡಕತ್ತಿದ್ದಾರೆ. ಇದು ದುರಂತ, ಇದು ವಿಪರ್ಯಾಸ. ಮತ್ತೆ ಅವ್ರನ್ನ ಪಕ್ಕ ಕುತ್ಕೊಂತೀವಿ ನಾವು ಕೂಡಿಸಿ, ನಮ್ಮ ಹಿಂದೂಗಳನ್ನ ಬೈತೀವಿ. ಪಕ್ಕಕ್ಕೆ ಯಾರು ಕೂಡಿಸ್ತದೆ? ಇಸ್ಲಾಮ್ರನ್ನ ವೈಭವೀಕರಣ ಮಾಡ್ತೀರಿ, ಕ್ರಿಶ್ಚಿಯಾನಿಟಿನ ವೈಭವೀಕರಣ ಮಾಡ್ತಾ ಹೋಗ್ತೀರಿ. ಲಿಂಗಾಯತರು ಇಸ್ಲಾಂ ಎರಡು ಒಂದೇ ಧರ್ಮ ಅಂತ ಹೇಳ್ತೀರಿ ನೀವು. ಎಂತ ದುರಂತ. ಬಸವಣ್ಣನವರು ಗೋಗಳನ್ನ ಅತ್ಯಂತ ಪ್ರೀತಿ ಮಾಡ್ತಾ ಇದ್ರು. ಅವ್ರ ಗೋಶಾಲೆ ಇತ್ತು ಬಸವಣ್ಣವ್ರದ್ದು 12ನೇ ಶತಮಾನದಲ್ಲಿ. ರಾತ್ರಿ ಕಳ್ಳರು ಬಂದು ಆ ಗೋಗಳನ್ನ ಕತ್ಕೊಂಡು ಹೋಗಿರ್ತಾರೆ. ಗೋಪಾಲಕ ಇರ್ತಾನಲ್ಲ, ಬಂದು ಮರುದಿನ ಬಸವಣ್ಣ ಹೇಳ್ತಾರೆ, ಬಸವಣ್ಣ ಈ ತರ ಯಾರೋ ಬಂದು ಗೋಗಳನ್ನ ಕತ್ಕೊಂಡು ಹೋಗಿದಾರಂತ. ಮೊದಲು ಬಸವಣ್ಣ ಕೇಳಿದ್ದೇನು ಗೊತ್ತಾ? ಬರೀ ಗೋಗಳನ್ನ ಕತ್ಕೊಂಡು ಹೋಗ್ಯಾರನ, ಕರುಗಳು ಎಲ್ಲದ ಅಂತ ಕೇಳ್ತಾರೆ. ಕರುಗಳು ಬಿಟ್ಟು ಹೋಗಿದಾವ್ರಿ ಅಂತ ಹೇಳ್ತಾರೆ. ಫಸ್ಟ್ ಬಸವಣ್ಣ ಹೇಳಿದ್ದು, ಕರುಗಳು ತಾಯಿ ಇಲ್ಲದ ಮರಗ್ತಾ ಇರಬೇಕು, ನಡಗಿದ ಹಿಡಿಯದ ಕುಂಜರ ತನ್ನ ತಾಯಿ ಮರಗುವಂತೆ. ಅದಕ್ಕೆ ಫಸ್ಟ್ ಯಾರು ಕತ್ಕೊಂಡು ಹೋಗಿರಲ್ಲ ಅವ್ರ ಹತ್ರ ಕರು ಬಿಟ್ಟು ಬನ್ರಿ ಅಂತ. ಅಂತ ಕರುಣೆ ಉಳ್ಳಂತ ಬಸವಣ್ಣ, ಅಂತ ಬಸವಣ್ಣನವ್ರನ್ನ ತಮ್ಗೆ ಹೇಗೆ ಬೇಕು ಹಾಗೆ ಹೇಳ್ತಾ ಇದ್ದಾರೆ. ಇವತ್ತು ಇಸ್ಲಾಂ ಅಂತಂದ್ರೆ ಅದು ಹಿಂಸೆ. ಅಲ್ಲಿ ನೇರವಾಗಿ ಅಲ್ಲಿ ಅಹಿಂಸಾವಾದ, ಕಾಫಿರ್ ಅಂತಾರ ಎಲ್ಲರೂ ನಮ್ ಕಾಫಿರ್ ಅಂತಾರ. ಅವ್ರಷ್ಟೇ ಶುದ್ಧ ಅನ್ನುವಂಥದ್ದು ಒಂದು ವಾದ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಅವ್ರ ಮಾತಿತ್ರ ಗೋಮಾಂಸ ಸೇವನೆ ಮಾಡ್ತಾರೆ. ಅಲ್ಲಿ ಇರುವುದು ನಿರಾಕಾರ, ನಮ್ದು ಸಾಕಾರ ನಿರಾಕಾರ. ಇಷ್ಟಲಿಂಗದಿಂದ ಅದನ್ನೇ ಲಿಂಗಾರ್ಚನೆ, ಲಿಂಗ ನಿರೀಕ್ಷೆ, ಲಿಂಗಾನುಸಂಧಾನ, ಸಾಕಾರ ನಿರಾಕಾರ ಏಕೋ ದೇವೋ ಕೂಡಲ ಸಂಗಮ ದೇವ ಅಂದರು.